ಹಾಯ್ ಫ್ರೆಂಡ್ಸ್, 7 ಡೇಸ್ 7 ಕಿಚನ್ ಟಿಪ್ಸ್ ಜೊತೆ ನಾನಿವತ್ತು ಮತ್ತೆ ಪುನಃ ಬಂದಿದ್ದೀನಿ. ಇವತ್ತು ನಿಮಗೆ ಒಂದು ಯೂಸ್ಫುಲ್ ಟಿಪ್ಸ್ ಜೊತೆ ಬಂದಿದ್ದೀನಿ. ನೋಡಿ, ನಾವು ಈ ಥರ ಟೊಮ್ಯಾಟೊ ಹಣ್ಣೆಲ್ಲ ತರ್ತೀವಲ್ಲ ಮಾರ್ಕೆಟಿಂದ, ಅದೆಲ್ಲ ಈ ಥರ ತೊಟ್ಟ ಹತ್ರ ಕೊಳ್ತೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಥರ ನೀರು ಸುರಿಯೋಕ್ಕೆಲ್ಲ ಶುರುವಾಗ್ಬಿಡುತ್ತೆ. ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಎಲ್ಲ ಹಾಳಾಗಿರುತ್ತೆ. ಸೊ ಈ ಥರ ಒಂದು ಪ್ರಾಬ್ಲಮ್ಗೆ ಇವತ್ತು ನಾನೊಂದು ಸೊಲ್ಯೂಷನ್ ಜೊತೆ ಬಂದಿದ್ದೀನಿ. ಅದೇನು ಅಂತ ಹೇಳಿದ್ರೆ, ಮನೆಯಲ್ಲಿರೋ ಸಾಮಗ್ರಿಗಳಿಂದಲೇ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಅದೇನು ಅಂತ ಹೇಳಿದರೆ, ನೀವು ಬಳಸೋ ಕುಕ್ಕಿಂಗ್ ಆಯಿಲ್ ಇದೆ ಅಲ್ವಾ, ಅದು ಯಾವುದಾದ್ರೂ ಆಗಿರ್ಬೋದು. ಆ ಆಯಿಲ್ನ ಈ ಥರ ತೊಟ್ಟು ಕಾಣ್ತಾ ಇದೆ ನೋಡಿ, ಈ ತೊಟ್ಟಿಗೆ ಸವರಬೇಕು. ಅಂದರೆ ನಾನೀಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಕಾಟನ್ ಬಟ್ಟೆ ತೊಗೊಂಡು ಫಸ್ಟಿಗೆ ಟೊಮ್ಯಾಟೊನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಧೂಳು, ಮಣ್ಣು ಇದೆಲ್ಲ ಇರಬಾರ್ದು. ಇದರಿಂದ ಕೂಡ ಟೊಮ್ಯಾಟೊ ಹಣ್ಣು ಹಾಳಾಗುತ್ತೆ. ಆಮೇಲೆ ಅದಕ್ಕೆ ನೀವು ಬಳಸೋ ಕುಕ್ಕಿಂಗ್ ಆಯಿಲ್ ಅದು ಯಾವುದಾದ್ರೂ ಆಗಿರ್ಬೋದು, ಆ ಆಯಿಲ್ನ ಈ ತೊಟ್ಟಿಗೆ ಈ ಥರ ಸವರಿ ಇಡೋದ್ರಿಂದ ನೀವು ಎಷ್ಟು ದಿನ ಬೇಕಾದರೂ ಈ ಟೊಮೆಟೊನ ಸ್ಟೋರ್ ಮಾಡಿ ಇಡ್ಬೋದು. ಇದು ಕೊಳೆಯಲ್ಲ. ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾಳೆ ಹೊಸ ಟಿಪ್ಸ್ ಜೊತೆ ಮತ್ತೆ ಬರ್ತೀನಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.